ಬ್ರಹ್ಮಕಮಲ ಇದು ನಾವು ನೋಡಿದ ಹೊಸ ಹೊಸ ಚಲನಚಿತ್ರ. ಇದು ಅದ್ವಿತಿ ಶೆಟ್ಟಿ ಅವರು ಇದರಲ್ಲಿ ಮೇನ್ ಲೀಡ್ ಆಗಿ ಆಕ್ಟ್ ಮಾಡಿದ್ದಾರೆ. ಈ ಫಿಲ್ಮ್ ನೀವು ಮೇ ಬಿ ಟ್ರೈಲರ್ ಎಲ್ಲ ನೋಡಿರೋ ಹಾಗೆ ಅಥವಾ ನಿಮ್ಗೆ ಗೊತ್ತಿರೋ ಹಾಗೆ ಇಟ್ ಈಸ್ ಅ ವುಮೆನ್ ಸೆಂಟ್ರಿಕ್ ಮೂವಿ, ಮಹಿಳಾ ಪ್ರಧಾನ ಚಿತ್ರ. ಆ್ಯಂಡ್ ಚಿತ್ರದಲ್ಲಿರೋ ವಿಷಯ ಕೂಡ ಮೇನು ಮದುವೆ ಆದಮೇಲೆ ಮಕ್ಕಳಾಗಿಲ್ವಾ ಅದಕ್ಕೆ ಕೇಳ್ತಾರಲ್ಲ, ಏನು ಗುಡ್ ನ್ಯೂಸ್ ಇಲ್ವಾ, ಏನು ಗುಡ್ ನ್ಯೂಸ್ ಇಲ್ವಾ ಇಂಥವೇನೆ. ಸೊ ಮಗು ಆಗ್ತಿರಲ್ಲ, ಸೊ ಆ ಮಗು ಆಗೋದಕ್ಕೆ ಅಥವಾ ಮಗು ಆದರೆ ತನ್ನ ಸ್ಥಾನ ಮನೆಯಲ್ಲಿ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅನ್ನೋದು ಇವಳು. ಸೊ ಇದು ಸುತ್ತಾನೆ ನಡೆಯುತ್ತೆ ಫಿಲ್ಮ್ ಇದು. ಇನ್ನೂ ಒಂದು ಕ್ಯಾರೆಕ್ಟರ್ ಬರುತ್ತೆ ಗೌರಿ ಅಂತ, ಅವ್ರದ್ದು ಪ್ರೆಗ್ನೆನ್ಸಿ ರಿಲೇಟೆಡೇನೆ. ಸೊ ಈ ಫಿಲ್ಮ್ನ ತುಂಬ ಚೆನ್ನಾಗಿ ಮಾಡ್ಬೋದಿತ್ತು, ಸ್ಕ್ರೀನ್ ಪ್ಲೇನ ತುಂಬ ಚೆನ್ನಾಗಿ ಮಾಡ್ಬೋದಿತ್ತು. ಫಿಲ್ಮ್ ಡೈರೆಕ್ಟರ್ ಸಿದ್ದು ಅವರೇನೆ ಅದ್ವಿತಾ ಶೆಟ್ಟಿ ಅವರ ಹಸ್ಬೆಂಡ್ ಪಾತ್ರ ಮಾಡಿದ್ದಾರೆ ಇದರಲ್ಲಿ. ಫಿಲ್ಮ್ನ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಸ್ಕ್ರೀನ್ ಪ್ಲೇ ಚೆನ್ನಾಗಿ ಬರೀಬಹುದಿತ್ತು, ಬಟ್ ತುಂಬ ಸ್ಲೋ ಅನ್ಸೋದು ನಿಮಗೆ. ಕಾನ್ಸೆಪ್ಟು, ಸ್ಟೋರಿ, ಮೇನ್ ಥೀಮ್ ಎಲ್ಲ ಚೆನ್ನಾಗಿದೆ ನಿಮಗೆ. ಇದು ತುಂಬಾ ಜನ ಇದ್ರ ಬಗ್ಗೆ ಮಾತಾಡಲ್ಲ, ಫಿಲ್ಮ್ಗಳಲ್ಲಿ ಇದ್ರ ಬಗ್ಗೆ ಜಾಸ್ತಿ ತೋರಿಸೋದಿಲ್ಲ. ಜನರಲಿ ಅನ್ಕೋತಾರೆ ಲೈಕ್ ಮಕ್ಕಳಾಗಿಲ್ಲ ಅಂದ್ರೆ ಹುಡುಗಿದೇ ಪ್ರಾಬ್ಲಮ್ ಇರುತ್ತೆ ಅಂತ, ಬಟ್ ಆತರ ಇರುತ್ತೆ ಅಂತ ನೆಸೆಸರಿ ಇಲ್ಲ. ಅದು ಇಟ್ ಕುಡ್ ಬಿ ದಿ ಅದರ್ ವೇ ಅರೌಂಡ್. ಹುಡುಗನ ಕಡೆಯಿಂದನೂ ತೊಂದರೆ ಇರಬಹುದು, ಬಟ್ ಇದ್ರ ಬಗ್ಗೆ ಜಾಸ್ತಿ ಡೀಲ್ ಮಾಡಿಲ್ಲ ಫಿಲ್ಮ್ ಅಲ್ಲಿ. ಸ್ಲೋ ಇದೆ, ಸ್ಟೋರಿ ಚೆನ್ನಾಗಿದೆ, ಬಟ್ ಸ್ಲೋ ಇದೆ. ಅಫ್ಕೋರ್ಸ್ ವೆನ್ ಯು ಕಮ್ ಟು ಪರ್ಫಾರ್ಮೆನ್ಸ್ ಎಲ್ಲರೂ ಚೆನ್ನಾಗೇ ಮಾಡಿದ್ದಾರೆ, ಅಥವಾ ಇದ್ದ ಬಜೆಟ್ನಲ್ಲಿ ಇದ್ದ ಚೌಕಟ್ಟಿನಲ್ಲಿ ಎಲ್ಲರೂ ಚೆನ್ನಾಗೇ ಮಾಡಿದ್ದಾರೆ ಅದಕ್ಕೆ ತಕ್ಕಂಗೆ. ಮ್ಯೂಸಿಕ್ಕು ಓಕೆ, ಆವ್ರೇಜ್ ಏನೇ ಅಂತ ಸೂಪರ್ ಏನಿಲ್ಲ. ಬ್ರಹ್ಮಕಮಲ ಫಿಲ್ಮ್ ಹೆಸರು. ಆ್ಯಂಡ್ ನೀವೇನೋ ಒಂದು ಒಳ್ಳೆ ಸಾಮಾಜಿಕ ಕಳಕಳಿಯ ವಿಷಯದ ಬಗ್ಗೆ ಮಾತಾಡಬೇಕು ಅಥವಾ ನೋಡಬೇಕು ಅನ್ನೋ ಹಾಗಿದ್ರೆ ಈ ಚಿತ್ರಕ್ಕೆ ನೀವು ಹೋಗ್ಬಹುದು, ನೋಡ್ಬಹುದು. ಚೆನ್ನಾಗಿದೆ ಫಿಲ್ಮು, ಬಟ್ ಸ್ಲೋ ಇದೆ. ಸೊ ದಟ್ಸ್ ದ ಮೇನ್ ಥಿಂಗ್. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ನಾನು ಮಾಡ್ತಾ ಇರೋ ಕಾಂಟೆಂಟ್ಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ನೀವು, ಅದು ಕೂಡ ಫ್ರೀ ಇದೆ. ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ.